जय जय वाल्मीकि महर्षि रमणीय काव्यदादर्शि। जय जय वाल्मीकि महर्षि रमणीय काव्यदादर्शि। हरिया नाम जपिसुतनेनेदु हरिಯ ಕಥೆಯನ್ನು ಬರೆಯುತ್ತಾ ನಲಿದು ರಾಮಾಯಣದ ಬೆಳಕನ್ನು ಹರಿದು ಭಕ್ತರ ಹೃದಯ ದಾರಿಲಿ ಹರಿದು ಜೈ ಜೈ ವಾಲ್ಮೀಕಿ ಮಹರ್ಷಿ ರಮಣೀಯ ಕಾವ್ಯದಾದರ್ಶಿ। ಕಲ್ಮಶವನು ತೊಡೆದ ಮುನೀಶ ನಾರದನನು ಕೇಳಿದ ದಿವ್ಯದೀಶ ನರರ ಬದುಕಿಗೆ ದೀಪವ ಹರಸಿ ನೀತಿಯ ನಾದವನ್ನು ಜಗಕ್ಕೆ ಪಸರಿಸಿ ಜೈ ಜೈ ವಾಲ್ಮೀಕಿ ಮಹರ್ಷಿ ರಮಣೀಯ ಕಾವ್ಯದ ಆದರ್ಶಿ। ಲವಕುಶರಿಗೆ ಗುರುವಾಗಿ ನಿಂದು ರಾಮ ಕಥೆಯನು ಲೋಕಕ್ಕೆ ಹಾಡಿದ ಸಹನೆಯ ಪಾಠವನು ಬೋಧಿಸಿ ಸಜ್ಜನರ ಹೃದಯವನು ಬೆಳಗಿಸಿ ಜೈ ಜೈ ವಾಲ್ಮೀಕಿ ಮಹರ್ಷಿ ರಮಣೀಯ ಕಾವ್ಯದ ಆದರ್ಶಿ। ಏನು ಈ ದಿನ ವಾಲ್ಮೀಕಿ ಜಯಂತಿ ನಮ್ಮ ಬಲೆಯರ್ದಲ್ಲಿ ಆಚರಿಸ್ತಾ ಇದ್ದಾರೆ. ನಮ್ಮ ಮಹಿಳೆಯರು ಎಲ್ಲ ಸೇರಿಕೊಂಡು ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಶಾಂತಕುಮಾರ್ ಅಕ್ಕ ಎಲ್ಲ ಮಹಿಳೆಯರೆಲ್ಲ ಸೇರಿಕೊಂಡು ಅವರು ಟೀಮ್ ಎಲ್ಲ ಸೇರಿಕೊಂಡು ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಬಲೆಯರ್ದಲ್ಲಿ ಆಚರಿಸ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಶುಭ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ ವಾಲ್ಮೀಕಿ ಜಯಂತಿಗೆ ರಾಮಾಯಣ ರಚನೆ ಮಾಡಿದಂತ ಮಹಾನ್ ಭಾವ ಅವರು ರಾಮಾಯಣ ರಚನೆ ಮಾಡಿಲ್ಲ ಅಂತಂದಿದ್ರೆ ಇವತ್ತು ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಯಾರು ಅವ್ರ ಬಗ್ಗೆ ಒಂದು ಇತಿಹಾಸ, ಅವ್ರ ಬಗ್ಗೆ ಹಿನ್ನೆಲೆ ಏನ್ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ರಾಮಾಯಣ ಹಿಂಗಿರ್ಬೇಕು, ಇದೇ ರೀತಿ ಇರ್ಬೇಕು ಅಂತ ಒಂದು ರಚನೆ ಮಾಡಿದಂತ ಮಹಾನ್ ವ್ಯಕ್ತಿ. ಅವ್ರನ್ನ ನಾವು ದಿನಾನು ನೆನ್ಪಿಟ್ಕೊಳ್ಬೇಕು. ಬರೀ ವರ್ಷಕ್ಕೊಂದ್ಸತಿ ಅವರ ಜನ್ಮದಿನ ಮಾತ್ರ ನೆನ್ಸ್ಕೊಂಡು ಮತ್ತೆ ಮರೆಯುವಂಥದ್ದಲ್ಲ. ಈ ನಮ್ಮ ಈ ಭೂಪಟದಲ್ಲಿ ಯಾವಾಗೂನು ಅಚ್ಚಳೆದೆ ಉಳಿಯಂಥದ್ದು ಸ್ಥಿರಕಾಲ ಇರಂತ ಒಂದು ಕಾವ್ಯನ ರಚನೆ ಮಾಡಿಕೊಟ್ಟಂತ ವಾಲ್ಮೀಕಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ನಾವು ವಾಲ್ಮೀಕಿ ಜಯಂತಿ 10ನೇ ವರ್ಷದ ವಿಜೃಂಭಣೆಯಿಂದ ನಾವು ಬನ್ನೇರುಘಟ್ಟದಲ್ಲಿ ಎಲ್ಲ ಮುಖಂಡರ ಒಂದು ಸನ್ನಿಧಾನದಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು ಇಷ್ಟು ಜನ ಮಹಿಳಾ ಮುಖಂಡರು ಒಬ್ಬೊಬ್ರು ಹೆಸರು ಹೇಳೋಕ್ಕೂ ನಮ್ಗೆ ಅವ್ರ ಪ್ರೌಡ್ ಫೀಲ್ ಇದೆ. ಅಷ್ಟು ಜನ ಹೆಣ್ಮಕ್ಳು ಬಂದಿದ್ದಾರೆ. ಅದೇ ರೀತಿ ಕೂಡ ನಮ್ಮ ಮೆಂಬರ್ಗಳು ಪಂಚಾಯತಿ ಇದಕ್ಕೆಲ್ಲ ನಮ್ಮ ಬೆನ್ನೆಲುಬು ನಮ್ಮ ಮಂಜಣ್ಣ BCM ಅವ್ರು ಬಂದಿದ್ದಾರೆ. ಆಮೇಲೆ ನಮಗೆ ಕಾರ್ಪೊರೇಟ್ರು ಯಾರು ನಮ್ಮ ಅಂಜನಣ್ಣ ಬಂದರೆ ಅವ್ರು ಬಂದಿರೋದು ತುಂಬಾ ಸಂತೋಷ. RD ರಾಜಣ್ಣ ಬಂದಿದ್ದಾರೆ, ಹಾಗೂ ಅಚ್ಯುತರಾಜ್ ಅವರು ಬಂದಿದ್ರು. ಅರ್ಜೆಂಟ್ ಏನೋ ಕೆಲಸ ಇತ್ತು ಅಂತ ಹೋದ್ರು. ಸೋಮಣ್ಣ ಬಂದಿದ್ದಾರೆ. ಇನ್ನು ದೊಡ್ಡ ದೊಡ್ಡ ಮುಖಂಡರು ಎಲ್ಲದಕ್ಕಿಂತ ನಮ್ಮ ಅಣ್ಣ ನಮ್ಮ ದೊಡ್ಡಣ್ಣ, ನಮ್ಮ ಬನ್ನೇರುಘಟ್ಟಕ್ಕೆ ದೊಡ್ಡಣ್ಣ, ನಮ್ಮ ಮಾದೇವಣ್ಣವರು, ಹಾಗೂ ನಮ್ಮ ಹಾಗೂ ನನ್ನ ಗೆಳತಿಯರಾಗಿರ್ತಕ್ಕಂಥ ಭಾಗ್ಯ, ರತ್ನ,
ಆಮೇಲೆ ಪಾರಿಜಾತ ಮೇಡಮ್ ಇವತ್ತು ನಮ್ಗೆ ದೊರೆಸ್ವಾಮಿ ಅಣ್ಣ ಇಲ್ಲ, ಅವ್ರ ಬದಲು ಅವ್ರು ಇರೋದು ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಷ್ಟು ಜನ ಹೆಣ್ಮಕ್ಳು ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ, ಎಲ್ಲಾ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದು ನಂಗೆ ತುಂಬಾ ಹೆಮ್ಮೆ ವಿಷಯ. ಇದು ನಮ್ಮ ಒಬ್ಬ ಸಂವಿಧಾನ ನಮ್ಮ ಒಂದಿದಕ್ಕೆ ಅಲ್ಲ, ಎಲ್ಲ ಸೇರ್ತಕ್ಕಂತ ವಾಲ್ಮೀಕಿ. ಇವತ್ತು ಅವ್ರು ಇರ್ಲಿಲ್ಲ ಅಂದ್ರೆ ರಾಮ ಯಾರು, ಸೀತಾ ಯಾರು, ಆಂಜನೇಯ ಯಾರು ಅಂತ ನಮಗೆ ಗೊತ್ತಿರ್ಲಿಲ್ಲ. ವಾಲ್ಮೀಕಿ ಒಂದು ಅವರು ಮಹತ್ವವಾದ ಕಾವ್ಯವನ್ನು ರಚಿಸಿದ್ರಿಂದ ಇವೆಲ್ಲ ನಾವು ತಿಳ್ಕೊಂತಾ ಇದ್ದೀವಿ. ಇವತ್ತು ಆ ಒಂದು ವ್ಯಕ್ತಿನ ನಾವು ಪೂಜೆ ಮಾಡಿ ಅವರ ಒಂದು ಗೌರವಕ್ಕೆ ನಾವು ಕೊಡ್ತಾ ಇರೋದು ನಂಗೆ ತುಂಬಾ ಒಂದು ಹೆಮ್ಮೆ ಆಗಿರ್ತಕ್ಕಂಥ ವಿಷಯ ಆಗಿದೆ. ಇಡೀ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿರ್ಬೋದು, ನಾವು ಇವತ್ತು ವಾಲ್ಮೀಕಿ ಜಯಂತಿ ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ನಾನು ಹೊಂದಕ್ಕಾಗಲ್ಲ, ಎಲ್ಲರಿಗೂ ಸಾಮೂಹಿಕವಾಗಿ ಇಡ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮ 15 ವರ್ಷಗಳಿಂದ ನಮ್ಮ ಶಾಂತಕುಮಾರಿ ಮಾಜಿ ಅಧ್ಯಕ್ಷರು ಅವ್ರು ಶ್ರಮವಹಿಸಿ ಅವರು ಈ ರಾಜ್ಯಕ್ಕೆ ನಮ್ಮ ವಾಲ್ಮೀಕಿ ಇದಕ್ಕೆ ಅವರು ಸಹ ರಾಜ್ಯ ಅಧ್ಯಕ್ಷರು, ಮಹಿಳಾ ಘಟಕದ ಅಧ್ಯಕ್ಷರು, ಇವರು ಶ್ರಮ ಅಂತಿದ್ದದಲ್ಲ, ಇದು ಸಮುದಾಯ ಭವನ ಮಾಡ್ಬೇಕು ಅಂತ ಹೇಳಿ ಅದಕ್ಕೂ ಸಹ ಜಾಗ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ಚೇರ್ಮನ್ ಅದ್ರ ಬಗ್ಗೆ ಶ್ರಮ ವಹಿಸಿ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಚಾಲನೆ ಕೊಡಬೇಕು ಅಂತ ಸಮುದಾಯ ಭವನಕ್ಕೆ ವಾಲ್ಮೀಕಿ ಸಮುದಾಯ ಭವನ ಚಾಲನೆ ಕೊಡಬೇಕು ಅಂತ ನಾನು ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಂತಾ ಇದ್ದೀನಿ. ಮತ್ತೆ ಏನಿವತ್ತು ಎಲ್ಲರ ಬಗ್ಗೆ ನಾವು ವಾಲ್ಮೀಕಿ ಜಯಂತಿನ ಆಚರಿಸ್ತಾ ಇದ್ವಿ. ರಾಮಾಯಣ ಮಹಾಭಾರತ ಇದನ್ನೆಲ್ಲ ಏನ್ ನಾವು ತಿಳ್ಕೊಂತಾ ಇದ್ವಿ, ವಾಲ್ಮೀಕಿ ಮಹರ್ಷಿಗಳು ಒಂದು ದೈವಮಾನವರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರು ವಿದ್ಯಾವಂತರಲ್ಲ, ಅವರು ಇದ್ರಲ್ಲೇ ಕಲ್ಪನೆ ಮಾಡ್ಕೊಂಡು ಅವ್ರಿಗೆ ಬರಹ ಅವ್ರು ಬರ್ತಾ ಇರ್ಬೇಕಾದ್ರೆ ನೀವು ಕಥೆಗಳನ್ನೆಲ್ಲ ಕೇಳಬೇಕು, ಉತ್ತದ ಬೆಳ್ಕೊಂತು ಅಂತ. ಅದೇ ತರ ಅವ್ರ ಬೈಯಲ್ಲೆಲ್ಲ ರಾಮಾಯಣನ ಅಳವಡಿಸ್ಕೊಂಡು ಇವತ್ತು ಯಾವುದೇ ಒಂದು ಪಾರ್ಟಿಯಲ್ಲಿ ಇರ್ಬೋದು, ಯಾವುದೇ ಒಂದು ಜನಾಂಗದವ್ರು ಇರ್ಬೋದು, ಸಂಘಟನೆಗಳು ಇರ್ಬೋದು, ಏನ್ ರಾಮಾಯಣ ಮಹಾಭಾರತ, ರಾಮ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಅಂತ ಬಹಳ ನಾವೆಲ್ಲ ದೇವಾಲಯಗಳು ಕಾರಣ ರಾಮಾಯಣ ಮಹಾಭಾರತ ಮಾಡಿದಂತ ನಮ್ಮ ವಾಲ್ಮೀಕಿ ಮಹಾರಾಜ ಈ ಕಾರ್ಯಕ್ರಮಕ್ಕೆ ಆಗಂತ ಎಲ್ಲರಿಗೂ ನಾನು ಮಾತಾಡಲ್ಲ, ಎಲ್ಲರಿಗೂ ಮಾತಾಡ್ತಾ ಇದ್ದೀನಿ. ಬನ್ನರಘಟ್ಟ ಸರ್ಕಲ್ ನಲ್ಲಿ ಮಂಜುನಾಥ್ ಅವರು, ಎಸ್ ಮಂಜುನಾಥ್ ಅವರು, ಅಚ್ಯುತರವರು, ಶಾಂತಕುಮಾರಿ ಅವರು ಎಲ್ಲರ ಮುಖಂಡತ್ವದಲ್ಲಿ ನಡೆದಂತ ನಮ್ಮ ಮೋದಿ ಇದ್ದಾರೆ, ಕಾಂಗ್ರೆಸ್ ಮುಖಂಡರು, ಎಲ್ಲ ಮಹಿಳಾ ಮುಖಂಡರುಗಳು, ನಮ್ಮ ಬೇಗೂರಿನ ಆಂಜನಪ್ಪ ಅವರು ಕೂಡ ಬಂದು ಹೋಗಿದ್ದಾರೆ, ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ. ಇವತ್ತು ನಾವು ಬರೀ ಬನ್ನರಘಟ್ಟಕ್ಕೋಸ್ಕರ ಅಲ್ಲ, ಬನ್ನರಘಟ್ಟಕ್ಕೆ ಒಂದು ಅಟ್ಯಾಚ್ಮೆಂಟ್ ಇದೆ, ವಾಲ್ಮೀಕಿ ಮಹರ್ಷಿ ಅವರದ ಒಂದು ಅಟ್ಯಾಚ್ಮೆಂಟ್ ಇದೆ. ಇವತ್ತು ಅನೇಕ ಹಬ್ಬ ಹರಿದಿನಗಳನ್ನ ನಾವು ಭಾರತದಲ್ಲಿ ಭಾಗವಹಿಸ್ತೀವಿ, ಆಚರಿಸ್ತೀವಿ. ಆದ್ರೆ ವಾಲ್ಮೀಕಿ ಜಯಂತಿ ಮಾಡೋದು ಎಷ್ಟು ಅತ್ಯವಶ್ಯಕತೆ ಅಂದ್ರೆ, ಇವತ್ತು ರಾಮಾಯಣ ಬರೆದಂತ ಮಹಾನ್ ಪುರುಷ ಇವತ್ತು ಏನೇ ಇದ್ರು ಕೂಡ ಜೀವನದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು, ಒಂದು ಹೆಣ್ಣಿಂದ ಏನೇನು ಆಗುತ್ತೆ, ಒಂದು ಹೆಣ್ಣು ಒಳ್ಳೇದು ಮತ್ತೆ ಕೆಟ್ಟದ್ದು ಎರಡಕ್ಕೂ ಒಂದು ಇದಾಗುತ್ತೆ ಅನ್ನೋದಕ್ಕೆ ಇಡೀ ವಿಶ್ವಕ್ಕೆ ತೋರಿಸ್ಕೊಂಡದ್ದು ವಾಲ್ಮೀಕಿ ಅವರು. ಇವತ್ತು ಅನೇಕ ಕವಿಗಳಿದ್ದಾರೆ, ಅನೇಕ ಮಹನೀಯರಿದ್ದಾರೆ, ಅವರೆಲ್ರಿಗೂ ಕೂಡ ವಿಶ್ವಗುರು ಅಂದ್ರೆ ವಾಲ್ಮೀಕಿ ತಪ್ಪಾಗ್ಲರು. ವಾಲ್ಮೀಕಿ ಅವರು ಮೊದಲೆಲ್ಲ ಜೀವನದಲ್ಲಿ ಸಂಸಾರ ಮತ್ತೊಂದು ಅನೇಕ ಕಷ್ಟ ಕಾರ್ಪಣ್ಯಗಳು ಮಾಡ್ಕೊಂಡ್ಬಂದ್ರು ಕೂಡ ಅನೇಕ ಜ್ಞಾನೋದಯ ಆಗಿ ಅವರು ಒಂದು ರಾಮಾಯಣ ಬರೆದಿ ಒಂದು ವಿಶ್ವಕ್ಕೆ ಮಹಾನ್ ಮಹರ್ಷಿಗಳಾಗಿದ್ದಾರೆ. ಇವತ್ತು ಅವರ ಒಂದು ಕತೆ, ಅವರ ಒಂದು ಇದು ಆದರ್ಶವಾಗಿ ಈ ಬನ್ನರಘಟ್ಟ ಅನ್ನೋದು, ಬನ್ನರಘಟ್ಟ ಏನು ಕಾಡಿತ್ತು, ಇಲ್ಲಿ ವಾಲ್ಮೀಕಿಯವರು ತಪಸ್ ಮಾಡಿ ಇಲ್ಲಿ ರಾಮಾಯಣ ಬರೆದಂತ ಜಾಗ. ಇಲ್ಲಿ ಏನಿದೆ ಮೇಲೆ ಸುವರ್ಣಮುಖಿ ಪ್ರತಿಯೊಂದಲ್ಲಿ ವಾಲ್ಮೀಕಿಯವರು ಬಂದೋಗಿದೆ, ಮತ್ತೆ ವಾಸ ಮಾಡಿ ಅನೇಕ ವರ್ಷಗಳು ತಪಸ್ ಮಾಡಿ ಇಲ್ಲಿ ಅಂತ ಜಾಗ ಅಂತ ಕತೆ ಹೇಳುತ್ತೆ. ಆಯ್ತಾ, ಅದನ್ನ ನಾವು ಭಾರತದ ಪ್ರತಿಯೊಂದು ಕೂಡ ನಂಬಿಕೆಯಿಂದ ತಗೊಳ್ಳೇಬೇಕಾಗುತ್ತೆ. ಪ್ರತಿಯೊಂದು ಕೂಡ ಅನೇಕ ಸ್ಥಳಗಳಲ್ಲಿ ವಾಲ್ಮೀಕಿ ಹೋಗಿದ್ದಾರೆ, ಆದ್ರೆ ಇದು ಒಂದು ಜಾಗ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಅದು ಇರ್ಬೋದು, ಯಾಕಂದ್ರೆ ಅಲ್ಲಿ ಕತೆಗಳು ಅಷ್ಟು ಕುರುಹುಗಳು ಇದೆ, ಎಲ್ಲ ಇದೆ ಅಂತ ಹೇಳಿ ಇವತ್ತು ಇಲ್ಲಿ ಮಾಡಿದಂತ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾಯಕರು ಇವತ್ತು ಅನೇಕ ಕೃಷ್ಣದೇವರಾಯಿಂದ ಹಿಡಿದು ಚಿತ್ರದುರ್ಗದ ಮಧಿಕರಿ ನಾಯಕರಿಂದ ಹಿಡಿದು ಅನೇಕ ನಾಯಕರು ವಾಲ್ಮೀಕಿಯರ ಪಂಗಡ ಇರ್ತಾರೆ. ಅನೇಕ ಅದಕ್ಕೋಸ್ಕರ ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನು ಬಳ್ಳಾರಿ ಪ್ರತಿಯೊಂದು ಕಡೆ ವಾಲ್ಮೀಕಿ ಜಯಂತಿ ಬಹಳ ಅದ್ದೂರಿಯಾಗಿ ಆಚರಿಸ್ತಾರೆ. ಇದು ಸರ್ಕಾರದಲ್ಲಿ ಇವತ್ತು ರಜಾ ಘೋಷಣೆ ಮಾಡಿ
ಇಡೀ ರಾಜ್ಯಾದ್ಯಂತ ಈ ಒಂದು ಹಬ್ಬನ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಕೊತಾರ ಅಂತ ಒಂದು ವಾಲ್ಮೀಕಿ ಜಯಂತಿ ಅಂತ ನಾನು ತಿಳ್ಕೊಂತ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ ಭಾಗವಹಿಸಿದಂತ ಎಲ್ಲ ಮಹಿಳೆಯರಿಗೆ, ಮುಖಂಡರಿಗೆ, ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ರಿಗೂ ಕೂಡ ಮತ್ತೆ ರಾಮಲಿಂಗರೆಡ್ಡಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಕ್ಕೆ ನನ್ನ ಒಂದು ಅಭಿನಂದನೆ ಕೂಡ ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ತಿಳಿಸಿ ನನ್ನ ಶುಭಾಶಯವನ್ನು ಹೇಳಿ ಅಂತ ಸನ್ಮಾನ್ಯ ರಾಮಲಿಂಗರೆಡ್ಡಿ ಅವರು ಬೆಳಿಗ್ಗೆ ಕಚೇರಿಯಿಂದ ಸಂದೇಶನೂ ಕೂಡ ಕೊಟ್ಟರು ನಮಗೆ.